ಕರಾವಳಿ ಚಿತ್ರದಿಂದ ಕೊಲೆ ಆರೋಪಿ ದರ್ಶನ್ ಔಟ್. ಕರಾವಳಿ ಚಿತ್ರದಿಂದ ಕೊಲೆ ಆರೋಪಿತರಾಗಿರುವ ದರ್ಶನ್ರಿಗೆ ಗೇಟ್ ಪಾಸ್. ಕರಾವಳಿ ಚಿತ್ರದಲ್ಲಿ ನಟಿಸಬೇಕಿದ್ದ ದರ್ಶನ್ಗೆ ಇದೀಗ ಅವಕಾಶ ಮಿಸ್ ಆಗಿದೆ. ಪ್ರಜ್ವಲ್ ದೇವರಾಜ್ ನಟಿಸ್ತಾ ಇರುವಂತಹ ಬಹುನಿರೀಕ್ಷಿತ ಸಿನಿಮಾ ಕರಾವಳಿ. ಕಿಚ್ಚ ಸುದೀಪ್ ಅವರ ಶಿಷ್ಯ ಗುರುದತ್ ಗಾಣಿಗ ಅವರ ನಿರ್ದೇಶನದ ಸಿನಿಮಾ. ಜೈಲು ಪಾಲಾಗಿದ್ದರಿಂದ ದರ್ಶನ್ರನ್ನ ಚಿತ್ರತಂಡ ಕೈಬಿಟ್ಟಿದೆ. ದರ್ಶನ್ ಬದಲು ಪ್ರಜ್ವಲ್ ಜೊತೆ ಕರಾವಳಿಯಲ್ಲಿ ನಟಿಸೋದು ಯಾರು ಹಾಗಿದ್ರೆ ಅನ್ನೋ ಪ್ರಶ್ನೆ. ಶಿಷ್ಯ ಗುರುದತ್ ಗಾಣಿಗ ಸಿನಿಮಾಗೆ ಸುದೀಪ್ ಸಾಥನ್ನ ಕೊಡ್ತಾರಾ? ಅಂದ್ರೆ ದರ್ಶನ್ ರವರು ನಟಿಸಬೇಕಿದ್ದಂತಹ ಪಾತ್ರದಲ್ಲಿ ಸುದೀಪ್ ಅವರು ಏನಾದರೂ ಅಭಿನಯಿಸ್ತಾರಾ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ಅನುಮಾನ ಮೂಡ್ತಾ ಇದೆ. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಕೂಡ ಈ ತಿಂಗಳ 18ನವರೆಗೂ ಕೂಡ ಮುಂದುವರಿಕೆಯಾಗಿದೆ. 4ನೇ ತಾರೀಕು ಅವರ ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾಗಿತ್ತು. ನಂತರ ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು. ನ್ಯಾಯಾಂಗ ಬಂಧನ ಅವಧಿ ಎಕ್ಸ್ಟೆಂಡ್ ಆಗಿದೆ. ಈ ನಡುವೆ ಕರಾವಳಿ ಸಿನಿಮಾದಲ್ಲಿ ನಟ ದರ್ಶನ್ ಮಾಡಬೇಕಿದ್ದಂತಹ ಪಾತ್ರದಿಂದ ಅವರಿಗೆ ಗೇಟ್ ಪಾಸ್ ಸಿಕ್ಕಿದೆ. ಅವರನ್ನು ಚಿತ್ರತಂಡ ಕೈಬಿಟ್ಟಿದೆ. ಸುದೀಪ್ ಅವರ ಶಿಷ್ಯ ಗುರುದತ್ ಗಾಣಿಗ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಭಿನಯಿಸ್ತಾ ಇರುವಂತಹ ಸಿನಿಮಾ ಒಂದು ಪ್ರಮುಖ ಪಾತ್ರವಾಗಿತ್ತು ದರ್ಶನ್ ರವರಿಗೆ ಈ ಚಿತ್ರದಲ್ಲಿ. ಆದರೆ ಕೊಲೆ ಪ್ರಕರಣದಲ್ಲಿ ಆರೋಪಿತರಾಗಿ ಜೈಲು ಸೇರಿರೋದ್ರಿಂದ ಚಿತ್ರತಂಡ ಅವರನ್ನು ಕೈಬಿಟ್ಟಿದೆ. ನಾನಾ ಕಾರಣಗಳಿರಬಹುದು. ದರ್ಶನ್ ಬರೋದು ಇನ್ನೂ ಕೂಡ ಲೇಟ್ ಆಗಬಹುದು. ಹಾಗಾಗಿ ಚಿತ್ರವನ್ನು ಹೋಲ್ಡಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಚಿತ್ರೀಕರಣವನ್ನು ಮಾಡಲೇಬೇಕಾಗುತ್ತೆ. ಆ ಸ್ಥಾನಕ್ಕೆ ಬೇರೆಯವರನ್ನು ತರಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಚಿತ್ರತಂಡ ಮೇ ಬಿ ಪ್ಲಾನ್ ಮಾಡಿಕೊಂಡು ದರ್ಶನ್ರನ್ನ ಕೈಬಿಟ್ಟು ಆ ಒಂದು ಪಾತ್ರಕ್ಕೆ ಬೇರೆಯವರನ್ನ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಯಾರಿರಬಹುದು ಆಗಿದ್ರೆ ಚಿತ್ರತಂಡದ ಮುಂದೆ ಇರುವಂತಹ ಆಪ್ಷನ್ಸ್ ಯಾರು ಅಂತ ಎದ್ದಾಗ ಮೊದಲಿಗೆ ಬರುವಂತಹ ಉತ್ತರ ಸುದೀಪ್ ಆ ಪಾತ್ರವನ್ನ ಮಾಡಬಹುದಾ ಅನ್ನೋದು ಕಾದ್ ನೋಡೋಣ.